ಇವತ್ತು ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರ ಒಂದು ಸಮಗ್ರ ಮಾಹಿತಿಯನ್ನ ನಮ್ಮ ತಾಲೂಕಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರು ಅದರ ಬಗ್ಗೆ ತಿಳಿಸ್ಕೊಡ್ತಾರೆ. ಏನೇ ಸಮಸ್ಯೆಗಳಿದ್ರು ಕೂಡ ಅವರು ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಕೆಲವಾರು ಮಾತುಗಳನ್ನು ಹೇಳಿ ತಮ್ಮ ಮುಂದೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಆದ್ಮೇಲೆ ನಾವು SIR ಬಗ್ಗೆ ಮಾತಾಡ್ತಕ್ಕಂಥ ಮುಂಚೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಿದೆ ಭಾರತದ ಸಂವಿಧಾನ. ಭಾರತದ ಒಂದು ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿದಾಗ ಈ ದೇಶದಲ್ಲಿ ನಿರಂಕುಶ ಪ್ರಭುತ್ವ ಇತ್ತು. ರಾಜಮಂಥನಗಳು ಈ ದೇಶವನ್ನು ಆಳ್ತಾ ಇದ್ರು. ಆ ರಾಜರು ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜರು ಹೇಳಿದ್ದೇ ರಾಜಾಜ್ಞೆ. ಅದನ್ನು ಯಾರು ಕೂಡ ಪ್ರಶ್ನಿಸುವಂತಿಲ್ಲ. ಜನರಿಗೆ ವಾಕ್ ಸ್ವಾತಂತ್ರ್ಯ ಇರಲಿಲ್ಲ, ಅದನ್ನು ಯಾರು ಕೂಡ ಪ್ರಶ್ನಿಸುವಂತಿರಲಿಲ್ಲ. ವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ. ಆದರೆ ಕಾಲಕ್ರಮೇಣ ಭಾರತ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು BR ಅಂಬೇಡ್ಕರ್ ಅವ್ರನ್ನ ಇವತ್ತು ನೆನೆಯಬೇಕಾಗ್ತದೆ. ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದ್ರು, ಏನಕ್ಕೆ ಭಾರತೀಯರಿಗೆ ಸ್ವಾತಂತ್ರ್ಯ, ಇವ್ರಿಗೆ ಒಂದು ಸಂವಿಧಾನವನ್ನು ರಚಿಸ್ಕೊಳ್ತಕ್ಕಂಥ ಪ್ರಬುದ್ಧರಲ್ಲ, ಇವರು ದಡ್ರು ಅಂದ್ರು ನಮ್ಮನ್ನ. ಆದ್ರೆ ಒಂದು ಅದ್ಭುತವಾದಂಥ ಒಂದು ಸಂವಿಧಾನವನ್ನು ರಚಿಸಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಭಾರತೀಯರು ದಡ್ಡರಲ್ಲ, ಭಾರತೀಯರು ಪ್ರಬುದ್ಧರು ಅಂತ ಹೇಳಿ ಒಂದು ಅದ್ಭುತವಾದಂಥ ಒಂದು ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟರು. ಆ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದು ಏನು ಮತದಾನದ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಮತವನ್ನ ಚಲಾಯಿಸ್ತಾ ಇದ್ದೀವಿ. ಹಿಂದೆ ಏನಿತ್ತು, 21 ವರ್ಷ ಆದ್ಮೇಲೆ ಮತದಾನದ ಹಕ್ಕು ಇತ್ತು. ಆದ್ರೆ ಸಂವಿಧಾನಕ್ಕೆ 69ನೇ ತಿದ್ದುಪಡಿಯನ್ನು ತಂದು 1989ರಲ್ಲಿ ಒಂದು ತಿದ್ದುಪಡಿಯ ಮೂಲಕ 18 ವರ್ಷ ವಯಸ್ಸು ಮುಗಿದ ನಂತರ ಪ್ರತಿಯೊಬ್ಬರು ಕೂಡ ಮತ ಚಲಾಯಿಸುವಂತ ಹಕ್ಕನ್ನ ನಮ್ಮ ತಿದ್ದುಪಡಿ ಮೂಲಕ ಭಾರತದ ಪ್ರಜೆ 18 ವರ್ಷ ತುಂಬಿದವರಿಗೆ ಮತದಾನದ ಒಂದು ಹಕ್ಕನ್ನು ಕೊಟ್ಟರು. ಇವತ್ತು ನಿಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ಮತದಾನ ಅದು ನಮ್ಮ ಹಕ್ಕು. ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಒಳ್ಳೆಯ ವ್ಯಕ್ತಿ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನಮಗೆ ಇವತ್ತು ಮತದಾನದ ಹಕ್ಕು ಬೇಕು. ಇವತ್ತು ಹಿಂದೆ ಏನ್ ಮಾಡ್ತಾ ಇದ್ರು, ರಾಜರು ಈ ದೇಶದ ಒಂದು ರಾಜಮಂಥನಗಳು ಈ ದೇಶವನ್ನು ಆಳ್ತಾ ಇದ್ದು. ಆದ್ರೆ ಇವತ್ತು ಪ್ರಜೆಗಳೇ ಪ್ರಭುಗಳಿಲ್ಲಿ. ಏನು ಅಬ್ರಹಾಂ ಲಿಂಕನ್ ಅವ್ರು ಹೇಳಿದಾಗೆ, ಏನು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಅಂದ್ರೆ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ಅಂದ್ರು. ಅಂದ್ರೆ ಸರ್ವವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಒಂದು ಅವ್ರದೇ ಒಂದು ಪರಮಾಧಿಕಾರ. ನೀವು ಯಾರು ಮತ ಹಾಕಿ ಚಲಾಯಿಸಿ ಆಯ್ಕೆ ಮಾಡ್ಕೊಡ್ತೀರೋ ಅವರು ನಿಮ್ಮನ್ನ ಅಲ್ಲಿ ಪ್ರತಿನಿಧಿಸ್ತಾರೆ. ಈ ದೇಶದ ಕಾನೂನುಗಳನ್ನು ತರ್ತಕ್ಕಂಥವ್ರು. ಸೊ ಪ್ರತಿಯೊಂದು ಕೂಡ ಉಸ್ತುವಾರಿ ನೋಡ್ತಕ್ಕಂಥವ್ರೆ. ಆ ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ BLO ಮತ್ತು BLA ಅಂತ ಇರ್ತಾರೆ. BLO ಅಂದ್ರೆ ಆ ಬೂತ್ ಮಟ್ಟದ ಒಂದು ಅಧಿಕಾರಿ. ಸೊ ಅವರ ಜವಾಬ್ದಾರಿ ಏನಂತ ಹೇಳಿದ್ರೆ, ಮನೆಗೂ ತೆರಳಿ ಪ್ರತಿಯೊಂದು ಮನೆಯಲ್ಲಿ ಯಾರು ವಯಸ್ಸಿಗೆ ಬಂದಿರ್ತಾರೆ, ಎಷ್ಟು ಜನ ಮತ ಚಲಾಯಿಸುವಂತ ವ್ಯಕ್ತಿಗಳು ಆ ಮನೆಯಲ್ಲಿದ್ದಾರೆ, ಅದರ ಒಂದು ಸಮಗ್ರ ಮಾಹಿತಿಯನ್ನು ತಗೊಳ್ತಾರೆ. ಅದನ್ನ ಏನು ಸರ್ಕಾರದಿಂದ ನಿಗದಿತ ನಿಯಮಾವಳಿ ಪ್ರಕಾರ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ, ಅದನ್ನ ಅನೇಕ ವಿಚಾರಗಳು ಒಳಗೊಂಡಂತ ಒಂದು ಫಾರ್ಮೆಟ್ ಅನ್ನ ನಮಗೆ ಕೊಡ್ತಾರೆ. ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಆಗ್ಬೋದು, ನಿಮ್ಮ ಆಧಾರ್ ನಂಬರ್ ಆಗಿರ್ಬೋದು, ನಿಮ್ ತಂದೆ ಹೆಸರು ಆಗಿರ್ಬೋದು, ನಿಮ್ಮ ಇನ್ಶಿಯಲ್ ಹಿಡಿದು ನಿಮ್ಮ ಹೆಸರು ಏನು, ಈ ಸಮಗ್ರ ಮಾಹಿತಿಯನ್ನ ಒಳಗೊಂಡಂತ ಒಂದು ಫಾರ್ಮ್ಸ್ ಅನ್ನ ನಿಮ್ಗೆ ಕೊಡ್ತಾರೆ. ಒಂದ್ ವೇಳೆ ಅಂತ ಫಾರ್ಮ್ಸ್ ಏನಾದ್ರು ನಿಮ್ಗೆ ಬರ್ಲಿಲ್ಲ ಅಂತ ಹೇಳಿದ್ರೆ, ಬೂತ್ ಮಟ್ಟದಲ್ಲಿ BLA ಅಂತ ಇರ್ತಾರೆ, ನಮ್ಮ ಏಜೆಂಟ್ಗಳು, ನಮ್ಮ ಪಕ್ಷದ ಏಜೆಂಟ್ಗಳು, ಅವ್ರಿಗೆ ಮಂದಟ್ ಮಾಡ್ಕೊಡ್ಬೇಕು. ನೀವು ಈ ತರ ನಮ್ಗೆ ಫಾರ್ಮ್ಸ್ ಬಂದಿಲ್ಲ, ಈ ತರ ನಾವು ಇನ್ನ ಅದಕ್ಕೆ ಮಾಹಿತಿ ಕೊಡ್ಲಿಕ್ಕೆ ನಮ್ಗೆ ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ಇರ್ತಕ್ಕಂಥ BLAsಗೆ ನೀವು ಮಾಹಿತಿಯನ್ನು ಕೊಟ್ರೆ ಅದರ ಒಂದು ಸಂಪೂರ್ಣ ಮೇಲ್ವಿಚಾರಣೆನ ಅವರು ವಹಿಸ್ಕೊಳ್ತಾರೆ. ಇವತ್ತು SIR ಏನಾಗ್ತಾ ಇದೆ, ಇಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ಬೇಡ. ನಾವೇನ್ ಮಾಡ್ತೀವಿ, ಯಾರೋ 4 ಜನ ಮಕ್ಕಳು, ಇಬ್ರು ಬೆಂಗಳೂರಲ್ಲಿ ಇರ್ತಾರೆ, ಇಬ್ರು ಊರಲ್ಲಿ ಇರ್ತಾರೆ, ಬರೀ ಊರಲ್ಲಿ ಇರ್ತಕ್ಕಂಥವನ್ನೇ ನೋಂದಣಿ ಮಾಡಿಸೋದು, ಅವ್ರನ್ನ ಬಿಟ್ಬಿಡ್ತಕ್ಕಂಥದ್ದು. ಯಾರಪ್ಪ ಇನ್ನ ಅವ್ರನ್ನ ಬೆಂಗಳೂರಿಂದ ಕರ್ಸೋದು, ಅದನ್ನ ನೋಂದಣಿ ಮಾಡಿಸ್ತಕ್ಕಂಥದ್ದು, ಈ ಉದಾಸೀನ ಬಿಡ್ಬೇಕು. ಅವರನ್ನು ಕರೆಸಿ ಅವರನ್ನು ಕೂಡ ಇಲ್ಲಿ ಏನು ಫಾರಮ್ಸ್ ಅನ್ನ ತಗೊಂಡು ಅವರನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ, ನಿಮ್ಮ ಮನೇಲಿ 4 ಜನ ಏನ್ ಮಕ್ಕಳಿದ್ದಾರೆ ಅವರನ್ನು ಕಡ್ಡಾಯವಾಗಿ ಒಂದು ಮತದ ಒಂದು ಇದಕ್ಕೆ ಸೇರಿಸುವಂತ ಪ್ರಯತ್ನವನ್ನು ನೀವು ಮಾಡ್ಬೇಕು. ಇವತ್ತು SIR ಇಂದ ಎಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ, ಡಬಲ್ ಎಂಟ್ರೀಸು, ಏನು
ಮುಳುಬಾಗ್ಲಲ್ಲೂ ಮತದಾನ ಪಟ್ಟಿಯಲ್ಲಿ ಹೆಸರು, ಊರಲ್ಲೂ ಮತದಾನದ ಪಟ್ಟಿಯಲ್ಲಿ ಹೆಸರು. ಸೊ ಇವತ್ತು ಇದು ಪರಿಷ್ಕರಣೆ ಆಗ್ತಾ ಇರೋದ್ರಿಂದ ಈ ಡಬಲ್ ಎಂಟ್ರೀಸ್ ಎಲ್ಲ ಹೋಗ್ತದೆ. ಇನ್ನ ಒಂದು ಬೆಳವಣಿಗೆ ಏನಂತ ಹೇಳಿದ್ರೆ, ಈ SIR ಅಲ್ಲಿ ಯಾವತ್ತೋ 20 ವರ್ಷಗಳು ಹಿಂದೆ ಸತ್ತಿರ್ತಕ್ಕಂಥವ್ರ ಹೆಸರು ಕೂಡ ಇವತ್ತು ಮತದಾರ ಪಟ್ಟಿಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಅದನ್ನು ಕೈ ಬಿಡುವಂತ ವ್ಯವಸ್ಥೆಗಳಿರ್ತವೆ. ಇನ್ ಕೆಲವರು ಏನ್ ಮಾಡ್ತಾರೆ, ಊರಲ್ಲಿ ಇರ್ತಾರೆ, ಬಹಳಷ್ಟು ವರ್ಷಗಳಿಂದ ಊರ್ ಬಿಟ್ಟು ಬೇರೆ ರಾಜ್ಯ ಕೊಟ್ಟೋಗಿರ್ತಾರೆ, ಬೇರೆ ರಾಜ್ಯದಲ್ಲಿ ನಿಲ್ಸಿರ್ತಾರೆ. ಆದ್ರೆ ಅಲ್ಲಿ ಓಟ್ ಹಾಕೊಂಡು ಮತ್ತೆ ಇಲ್ಲಿ ಓಟ್ ಹಾಕಿ ಬರ್ತಾನೆ, ಅಂದ್ರೆ ಅಲ್ಲೂ ಹೆಸರಿರ್ತದೆ, ಇಲ್ಲೂ ಹೆಸರಿರ್ತದೆ. ಈ ಪರಿಷ್ಕರಣೆಯಿಂದ ಇವೆಲ್ಲ ತೊಡಕುಗಳು ನಿವಾರಣೆ ಆಗೋದಕ್ಕೆ SIR ಬಹಳ ಪ್ರಮುಖ ಇರ್ತಕ್ಕಂಥ ಒಂದು ವಿಚಾರ. ಸೊ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ನಮ್ಮ BLS ಏನಿದ್ದಾರೆ, ನಮ್ಮ ಪಕ್ಷದ ಏಜೆಂಟ್ಗಳು ಏನಿದ್ದಾರೆ, ಈಗ ಏನಾದ್ರೂ ಆ ಪಟ್ಟಿಯಲ್ಲಿ ನಿಮ್ಗೆ ಏನಾದ್ರೂ ಏರ್ಪೇರ್ ಕಂಡು ಬಂದಾಗ ಅದಕ್ಕೆ ನೀವು ತಕರಾರನ್ನು ಕೂಡ ಸಲ್ಲಿಸಬಹುದು, ಅದನ್ನ ಪರಿಷ್ಕರಿಸ್ಕೋಬಹುದು. ನಮ್ಮ BLAಗಳು ಏನಿದ್ದಾರೆ, ನಮ್ಮ ಪಕ್ಷದ ವತಿಯಿಂದ ಪ್ರತಿ ಬೂಟ್ಗೆ ಏನು ಏಜೆಂಟ್ಗಳನ್ನ ನೇಮಕ ಮಾಡ್ಕೊಂಡಿರ್ತೀವಿ, ನಿಮ್ದು ಯಾವುದೇ ಸಮಸ್ಯೆಗಳಿದ್ದಾಗ ಅವ್ರ ಜೊತೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ತಾಲೂಕ್ ಮಟ್ಟದಲ್ಲಿ ನೋಡಲ್ ಆಫೀಸರ್ಸ್ ಇರ್ತಾರೆ, ಹೋಬಳಿ ಮಟ್ಟದಲ್ಲಿ ನೋಡಲ್ ಆಫೀಸರ್ಸ್ ಇರ್ತಾರೆ. ಈಗ ಬಹುಶಃ ನಮ್ಮ ಮುಳಬಾಗಿಲಿ ನೋಡಲ್ ಆಫೀಸರ್ BO ಅವರು, ಫಾರ್ ಎಕ್ಸಾಂಪಲ್ ಆವಣಿ ಹೋಬಳಿಗೆ ಯಾರು ನೋಡಲ್ ಆಫೀಸರ್ ಬಂದು ಬಹುಶಃ CDP ಅವರು. ಈಗ ರೀತಿಯಾಗಿ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ನಮ್ಮ BLA ಮುಖಾಂತರ ನೀವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಏನಾದ್ರು ತೊಡಕುಗಳಿದ್ದಾಗ, ಸಮಸ್ಯೆಗಳಿದ್ದಾಗ ಅದನ್ನ ಬಗೆಹರಿಸಿಕೊಳ್ಳುವಂತ ಅವಕಾಶಗಳಿರ್ತದೆ. ಇವತ್ತು ನಮ್ಗೆ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಅದು ಒಂದು ಅವಕಾಶ ಇರ್ತದೆ. ಸೊ ಅದಕ್ಕಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ಈ SIR ಅಂತಕ್ಕಂಥದ್ರ ಬಗ್ಗೆ ನಿರ್ಲಕ್ಷ್ಯ ಬೇಡ. ಯಾಕಂದ್ರೆ ನಾಳೆ ನಮ್ಗೆ ಮತದಾನದ ಒಂದು ಚೀಟಿ ಕೊಡ್ತಾರೆ, ಮತದಾನ ಪಟ್ಟಿಯಲ್ಲಿ ನಮ್ಮ ಹೆಸರು ಬರ್ಬೇಕಾಗ್ತದೆ. ಸೊ ಸೇರ್ಪಡೆಗಳಿದ್ದಾಗ ಅಥವಾ ಯಾವುದೇ ತಿದ್ದುಪಡಿಗಳಿದ್ದಾಗ ಕೂಡಲೇ ಈಗಲೇ ಅದನ್ನ ಸರಿಪಡಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಮತದಾನ ಪಟ್ಟಿಯಲ್ಲಿ ವಯಸ್ಸು ಬಂದಿರತಕ್ಕಂಥ ಮತದಾನ ಪಟ್ಟಿಯಲ್ಲಿ ಸೇರ್ಕೋಬೇಕು. ಸೊ ಮತದಾನ ಪಟ್ಟಿಯಲ್ಲಿ ಸೇರ್ಕೊಂಡು ಮತ ಚಲಾಯಿಸುವಂತರಾಗಬೇಕು. ಸೊ ಅದಕ್ಕೆ ಏನಾದ್ರೂ ರೂಪುರೇಷೆಗಳಲ್ಲಿ ಏರುಪೇರುಗಳೇನಾದ್ರೂ ಇದ್ರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ BLS ಅನ್ನು ಮೀಟ್ ಮಾಡಿ, ಸೊ ಅವ್ರ ಮುಖ್ಯನ BLO, ಅಲ್ಲಿರ್ತಕ್ಕಂಥ ಲೋಕಲ್ ಆಫೀಸರ್ BLO ಏನಿರ್ತಾರೆ ಅವ್ರನ್ನ ಸಂಪರ್ಕ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ಕೂಡ ಏನು SIR ಬಂದಿದೆ ಅಂತೆ ಅದ್ರ ಬಗ್ಗೆ ನಮ್ಗೆ ಯಾಕೆ ನಮ್ಮ ಏನು ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರಿರ್ತದೆ ಬಿಡಿ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊ ಬೇಡ. ಇದನ್ನು ಬಹಳ ಸೂಕ್ಷ್ಮವಾಗಿ ತಗೋಬೇಕಾಗ್ತದೆ. ಯಾಕಂದ್ರೆ ನಾನು ಸೇರ್ಪಡೆಗಳು ಕೂಡ ಬಹಳಷ್ಟು ಜನ ನಿರ್ಲಕ್ಷ್ಯದಿಂದ ಬಹಳಷ್ಟು ಸೇರ್ಪಡೆಗಳು ಆಗ್ತಾ ಇಲ್ಲ. ಅದನ್ನ ಟೈಮ್ ಇದೆ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಯಾರು ವಯಸ್ಸು ಬಂದಿರ್ತಾರೆ ಅವ್ರನ್ನ ಕರೆಸ್ಕೊಂಡು ಅವರನ್ನ ಮತದಾರ ಪಟ್ಟಿಗೆ ಏರಿಸುವಂತ ಕೆಲಸವನ್ನ ನೀವೆಲ್ಲರೂ ಕೂಡ BLA ಮುಖಾಂತರ ಅದನ್ನ ಮಾಡಿ ಇದನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಕೂಡ ನಿಮ್ಮಲ್ಲೆಲ್ಲರೂ ಕೂಡ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.